ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ತರಗತಿ 8 ವಿಷಯ ವಿಜ್ಞಾನ ಭಾಗ 2 ಅಧ್ಯಾಯ 11 ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಮಕ್ಕಳೇ ತಿಳ್ಕೊಳ್ಳೋಣ. ಹಾಗಾದರೆ ಈ ಜೀವಕೋಶದ ರಚನೆ ಮತ್ತು ಕಾರ್ಯಗಳಲ್ಲಿ ನಾವು ಈ ಒಂದು ತರಗತಿಯಲ್ಲಿ ಕಲಿಯಲಿರುವ ಫಲಿತಾಂಶಗಳು ಯಾವುಯಾವಪ್ಪ ಅಂತಂದರೆ ಜೀವಕೋಶದ ಆವಿಷ್ಕಾರ, ಜೀವಕೋಶದ ಸಂಖ್ಯೆ ಜೀವಿಗಳಲ್ಲಿ, ಮತ್ತು ಜೀವಕೋಶದ ಆಕಾರ ಜೀವಿಗಳಲ್ಲಿ ಹೆಂಗಿರ್ತದೆ ಮತ್ತು ಜೀವಕೋಶದಲ್ಲಿ ಗಾತ್ರವನ್ನು ಯಾವ ರೀತಿ ನಾವು ಇರ್ತವೆ ಅನ್ನೋದು ತಿಳ್ಕೋಬೇಕು. ಕೊನೆಯದಾಗಿ ಜೀವಕೋಶದ ಭಾಗಗಳು. ಈ 3 ಫಲಿತಾಂಶಗಳನ್ನು ಈ ಒಂದು ತರಗತಿಯಲ್ಲಿ ಕಲಿತೇವೆ. ಹಾಗಾದರೆ ಮಕ್ಕಳೇ, ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು ನೋಡುತ್ತವೆ. ಅನೇಕ ವಸ್ತುಗಳಲ್ಲಿ ಕೆಲವು ಸಜೀವಿಗಳು ಇರ್ತವೆ ಮತ್ತು ನಿರ್ಜೀವಿಗಳು. ಸಜೀವಿಗಳು ಅಂತಂದರೆ ಜೀವವಿರುವ ವಸ್ತುಗಳು, ಸಸ್ಯ ಮತ್ತು ಪ್ರಾಣಿಗಳು. ನಿರ್ಜೀವ ವಸ್ತುಗಳಂದರೆ ಕಲ್ಲು, ಮಣ್ಣು, ನೀರು ಅಂತ ಹೇಳ್ತೇವೆ. ಆದರೆ ಈ ಸಜೀವ ಮತ್ತು ನಿರ್ಜೀವ ವಸ್ತುಗಳು ಇರ್ತವೆ ನಿಮಗೆಲ್ಲ ಗೊತ್ತಿದೆ. ಆದರೆ ಎಲ್ಲ ಜೀವಿಗಳು ತಮ್ಮ ಮೂಲಭೂತ ಕಾರ್ಯಗಳನ್ನು ಮಾಡಿಕೊಳ್ತಾರೆ. ಆ ಮೂಲಭೂತ ಕಾರ್ಯಗಳು ಯಾವುವು ಅಂತಂದರೆ ಉಸಿರಾಟ ಇರ್ಬೋದು, ವಿಸರ್ಜನೆ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು, ಸಂತಾನೋತ್ಪತ್ತಿ ಇರ್ಬೋದು. ಈ ಎಲ್ಲ ಕಾರ್ಯಗಳನ್ನು, ಮೂಲಭೂತ ಕಾರ್ಯಗಳನ್ನು ಪ್ರತಿಯೊಂದು ಜೀವಿಗಳು ಮಾಡಿಕೊಳ್ತವೆ. ಹಾಗಾದರೆ ಈ ಮೂಲಭೂತ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೆಲವು ಅಂಗಗಳು ನಿರ್ದಿಷ್ಟವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾದರೆ ಆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಅಂಗಗಳು ಯಾವುದರಿಂದ ಆಗಿದವಪ್ಪ ಅಂತಂದರೆ ಅದುವೇ ಜೀವಕೋಶ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯ ಮೂಲ ಘಟಕ, ಯಾವುದೇ ಜೀವಿ ಹುಟ್ಟಿನ ಮೂಲ ಯಾವುದಪ್ಪ ಅಂತಂದರೆ ಜೀವಕೋಶ. ಅದಕ್ಕೋಸ್ಕರ ಜೀವಕೋಶವನ್ನು ಜೀವಿಯ ಮೂಲ ಘಟಕ ಅಂತ ಹೇಳ್ತೇವೆ. ಅಂದರೆ ಇಂತಹ ಜೀವಕೋಶ ಅಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಿಗೆ ನಾವು ಏನಂತ ಹೇಳ್ತೇವೆ, ಜೀವಕೋಶ ಅಂತ ಹೇಳ್ತೇವೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯು ಯಾರಿಂದ ಜೀವಕೋಶದಿಂದ ರಚನೆಯಾಗಿದೆ. ಮತ್ತು ಅಷ್ಟೇ ಅಲ್ಲ, ಆ ಜೀವಿಯ ದೇಹದಲ್ಲಿ ಅದು ತನ್ನದೇ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡೋದು ಜೀವಕೋಶ. ಅದಕ್ಕೋಸ್ಕರ ಜೀವಕೋಶವಂತೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳ್ತೇವೆ. ಇಂಥ ಜೀವಕೋಶವನ್ನು ಆವಿಷ್ಕಾರ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂತಂದರೆ ರಾಬರ್ಟ್ ಹುಕ್ ಅಂತಕ್ಕಂಥದ್ದು. 1665ರಲ್ಲಿ ಜೀವಕೋಶವನ್ನು ಆವಿಷ್ಕಾರ ಮಾಡಿದ. ಒಂದು ಸೂಕ್ಷ್ಮ ದರ್ಶಕದ ಯಂತ್ರದ ಸಹಾಯದಿಂದ ಏನು ಮಾಡ್ತಾನೆ, ಅವನು ಜೀವಕೋಶವನ್ನು ಆವಿಷ್ಕಾರ ಮಾಡ್ತಾನೆ. ಅವನು ಜೀವಕೋಶವನ್ನು ಆವಿಷ್ಕಾರ ಮಾಡಲಿಕ್ಕೆ ಕಾರ್ಕ್ ಅಂತಕ್ಕಂಥ ಒಂದು ಮರದ ತೊಗಟೆಯ ಭಾಗದಲ್ಲಿರ್ತಕ್ಕಂಥ ಒಂದು ಕಾರ್ಕನ್ನು ಕೆರೆದು ಅದನ್ನು ಸೂಕ್ಷ್ಮದರ್ಶಕದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಗ್ಲಾಸ್ನ ಮೇಲೆ ಹಾಕಿ ಅದಕ್ಕೆ ಸ್ಟೈನ್ ಅಥವಾ ವರ್ಣಕಗಳನ್ನು, ಅಂದರೆ ಸ್ಟೈನ್ ಅಥವಾ ಡೈ ಅಥವಾ ಮಿಥಿಲಿನ್ ನೀಲಿ ಬಣ್ಣವನ್ನು ಅಥವಾ ಅಯೋಡಿನ್ ದ್ರಾವಣವನ್ನು ಆ ಗ್ಲಾಸಿನ ಮೇಲಿರ್ತಕ್ಕಂಥ ಕಾರ್ಕ್ನ ಕೆರದ ಭಾಗದ ಮೇಲೆ ವರ್ಣಕವನ್ನು ಸ್ಯಾಫ್ರಿನ್ ಅಂತಕ್ಕಂಥ ಸ್ಟೈನ್ ಇರ್ಬೋದು ಅಥವಾ ಬಣ್ಣ ಇರ್ಬೋದು ಅಥವಾ ಮಿಥಿಲಿನ್ ನೀಲಿ ಬಣ್ಣ ಅಥವಾ ಅಯೋಡಿನ್ ದ್ರಾವಣವನ್ನು ಹಾಕಿ ಕವರ್ ಸ್ಲಿಪ್ ಹಾಕಿ ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ಕಾರ್ಕ್ನ ಕೆರದ ಭಾಗವನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಪೆಟ್ಟಿಗೆ ಆಕಾರದ ರಚನೆಗಳು ಆ ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ರಾಬರ್ಟ್ ವೀಕ್ಷಣೆ ಮಾಡಿದರು. ಆ ಪ್ರತಿಯೊಂದು ಪೆಟ್ಟಿಗೆಗಳು ಜೇನುಗೂಡಿನ ಆಕಾರದಲ್ಲಿದ್ದವು. ಅವು ಒಂದೊಂದು ಪೆಟ್ಟಿಗೆಗಳನ್ನು ಅವ್ರು ಎಂತ ಕರೆದಪ್ಪ ಅಂತಂತಂದರೆ ಕೋಣೆಗಳು ಅಥವಾ ಸೆಲ್ ಅಂತ ಕರೆದು. ಹೀಗಾಗಿ ಸುಮಾರು 150 ವರ್ಷಗಳ ಹಿಂದೆ
ರಾಬರ್ಟ್ ಹುಕ್ ಅವರು ಏನು ಮಾಡ್ತಾರೆ, ತನ್ನದೇ ಆಗಿರ್ತಕ್ಕ ಸರಳ ಸೂಕ್ಷ್ಮದರ್ಶಕ ಯಂತ್ರದ ಮುಖಾಂತರ ಕಾರ್ನ ಸಹಾಯದಿಂದ ಜೀವಕೋಶವನ್ನು ಆವಿಷ್ಕಾರ ಮಾಡಿದ್ರು. ಆ ಕಾರ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ಮೃತ್ಯು ಜೀವಕೋಶಗಳು ಎಲ್ಲವೂ ಸತ್ತೋಗಿವೆ. ಯಾಕಂದ್ರೆ ಕಾರ್ಕ್ ಅನ್ನೋದು ಮರದ ತೊಗಟೆ ಭಾಗದಿಂದ ತೆಗೆದಿರ್ತಕ್ಕಂಥ ಒಂದು ವಸ್ತು. ಅದರಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಏನಾಗಿದ್ದಪ್ಪ ಅಂತಂದರೆ ಮೃತ ಜೀವಕೋಶಗಳು ಆಗಿದ್ದವು. ಹೀಗಾಗಿ ರಾಬರ್ಟ್ ಹುಕ್ ಅಂತಕ್ಕಂಥನು ಈ ಜೀವಕೋಶವನ್ನು ಕಂಡುಹಿಡಿದ. ಈ ಕಟ್ಟಡವನ್ನು ಕಟ್ಟಬೇಕಾದ್ರೆ ಇಟ್ಟಿಗೆಗಳು ಯಾವ ರೀತಿ ಇಟ್ಟಿಗೆಗಳಿಂದ ಯಾವ ರೀತಿ ಕಟ್ಟಡ ನಿರ್ಮಾಣವಾಗಿರ್ತದೆಯೋ ಹಾಗೆ ಜೀವಿಗಳ ದೇಹವೂ ಸಹ ಪ್ರತಿಯೊಂದು ಜೀವಿಯ ದೇಹವೂ ಸಹ ಜೀವಕೋಶದಿಂದ ಏನಾಗಿದೆ, ರಚನೆಯಾಗಿದೆ. ಹಾಗಾಗಿ ನಾವೇನು ಮಾಡ್ತೇವೆ, ಕಟ್ಟಡಗಳಲ್ಲಿ ಒಂದೇ ರೀತಿಯ ಇಟ್ಟಿಗೆಗಳು ಇಂದ ಕಟ್ಟಿದ್ದರೂ ಅದರ ರೂಪ, ವಿನ್ಯಾಸ ಮತ್ತು ಗಾತ್ರ ಏನಾಗಿರ್ತೈತಿ ಗಾತ್ರಗಳನ್ನು ಏನಾಗಿದೆ ವಿಭಿನ್ನವಾಗಿರ್ತದೆ. ಅಂದರೆ ಒಂದು ಕಟ್ಟಡವನ್ನು ಒಂದು ಇಟ್ಟಿಗೆಯಿಂದ ಕಟ್ಟಿರ್ಬೋದು, ಆದರೆ ಒಂದೇ ಥರ ಇಟ್ಟಿಗೆಯಿಂದ ಕಟ್ಟಿದ್ರು ಸಹ ಅದರ ರೂಪ, ವಿನ್ಯಾಸ, ಗಾತ್ರ ಏನಾಗಿರ್ತೈತಿ ವಿಭಿನ್ನವಾಗಿರ್ತದೆ. ಅದೇ ರೀತಿ ಜೀವಿಗಳು ಪರಸ್ಪರ, ಪ್ರಪಂಚದಲ್ಲಿರ್ತಕ್ಕಂಥ ಜೀವಿಗಳು ಪರಸ್ಪರ ವಿಭಿನ್ನವಾಗಿದ್ದರೂ ಸಹ ಎಲ್ಲ ಜೀವಿಗಳು ಯಾವುದರಿಂದ ಯಾವುದರಿಂದ ರಚನೆಯಾಗಿದೆಯಪ್ಪ ಅಂತಂದರೆ ಜೀವಕೋಶದಿಂದ ರಚನೆಯಾಗಿದೆ. ಹಾಗಾದರೆ ಮಕ್ಕಳೇ, ಒಂದು ಕೋಳಿಯ ಮೊಟ್ಟೆಯನ್ನು ನಾವು ಸುಲಭವಾಗಿ ನೋಡ್ಬೋದು. ಒಂದು ಕೋಳಿ ಮೊಟ್ಟೆಯನ್ನು ಸುಲಭವಾಗಿ ಕೈಯಲ್ಲಿ ಹಿಡ್ಕೊಂಡು ನಾವು ನೋಡ್ಬೋದು. ಮತ್ತೆ ಅದು ಜೀವಕೋಶವೇ ಅಥವಾ ಜೀವಕೋಶಗಳ ಗುಂಪೇ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಹಾಗಾದರೆ ಒಂದು ಕೋಳಿಯ ಮೊಟ್ಟೆ ಇದೆಯಲ್ಲ, ಒಂದು ಜೀವಕೋಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಬರಿಗಣ್ಣಿಂದ ನೋಡಲಿಕ್ಕೆ ದೊಡ್ಡದಾಗಿದೆ. ಹಾಗಾಗಿ ಜೀವಕೋಶ ಅಂತ ಹೇಳ್ಬೋದು. ಈ ರೀತಿ ನಾವು ಜೀವಕೋಶ ಆವಿಷ್ಕಾರವನ್ನು ರಾಬರ್ಟ್ ಹುಕ್ 1665ರಲ್ಲಿ ಇದು ಮಾಡಿದರು. ಇದಾದಮೇಲೆ ಜೀವಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಏನು ಜೀವಕೋಶ ಸಿದ್ಧಾಂತವನ್ನು ಜರ್ಮನಿಯ ವಿಜ್ಞಾನಿಗಳಾಗಿರ್ತಕ್ಕಂತಹ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂಥವ್ರು ವಿಜ್ಞಾನಿಗಳು ಪ್ರತಿಪಾದಿಸ್ತಾರೆ. ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂಥವ್ರು ಜರ್ಮನಿಯ ವಿಜ್ಞಾನಿಗಳು ಜೀವಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಈ ಜೀವಕೋಶ ಸಿದ್ಧಾಂತದ ಪ್ರಕಾರ ಏನು ಹೇಳುತ್ತಪ್ಪ ಅಂತಂದರೆ, ಪ್ರತಿಯೊಂದು ಜೀವಿಯು ಜೀವಕೋಶದಿಂದ ಮಾಡಲ್ಪಟ್ಟಿರ್ತದೆ. ಅಂದರೆ ಯಾವ ಸಜೀವಿಗಳು ಅಂತ ಕರಿತೇವೋ ಆ ಎಲ್ಲ ಸಜೀವಿಗಳು ಜೀವಂತ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ತಾರೆ. ಎರಡನೇದಾಗಿ ಇನ್ನೊಂದು ಆ ಸಿದ್ಧಾಂತದ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಿಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳ್ತಾರೆ. ಒಂದೇ ಸಿದ್ಧಾಂತ ಮೊದಲನೇ ಪಾಯಿಂಟ್ ಏನು ಹೇಳ್ತೀವಿ, ಎಲ್ಲ ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್. ಮತ್ತು ಎರಡನೇ ಪಾಯಿಂಟ್ ಏನು ಹೇಳ್ತಾರೆ, ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಅನ್ನೋದನ್ನು ಜೀವಕೋಶ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಇದನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂಥ ಹೇಳ್ತಾರೆ. ಹಾಗಾದರೆ ರಾಬರ್ಟ್ ಹುಕ್ ಆವಿಷ್ಕಾರ ಮಾಡಿದ ತನ್ನದೇ ಆಗಿರ್ತಕ್ಕಂಥ ಸರಳ ಸೂಕ್ಷ್ಮದರ್ಶಕದ ಮುಖಾಂತರ ಈಗ ಜೀವಕೋಶದ ಸಂಖ್ಯೆ ಎಷ್ಟಿರ್ತದೆ, ಮತ್ತೆ ಜೀವಕೋಶದ ಆಕಾರ ಯಾವ ರೀತಿ ಇರ್ತದೆ, ಮತ್ತೆ ಗಾತ್ರ ಯಾವ ರೀತಿ ಇರ್ತದೆ ಅಂತಕ್ಕಂಥ ನೋಡ್ಬೇಕು ನಾವು. ಹಂಗಾದ್ರೆ ವಿಜ್ಞಾನಿಗಳು ಜೀವಕೋಶಗಳನ್ನ ವೀಕ್ಷಣೆಯ ಯಾವುದರಿಂದ ಅಧ್ಯಯನ ಮಾಡ್ತಾರಪ್ಪ ಅಂದರೆ ಸೂಕ್ಷ್ಮದರ್ಶಕದಿಂದ. ಸೂಕ್ಷ್ಮದರ್ಶಕ ಅಂದೇನಪ್ಪ ಅಂತಂದರೆ ಬರಿಗಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ವಸ್ತುಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಉಪಕರಣಕ್ಕೆ ಸೂಕ್ಷ್ಮದರ್ಶಕ. ಅಂತಹ ಸೂಕ್ಷ್ಮದರ್ಶಕದ ಸಹಾಯದಿಂದ ವಿಜ್ಞಾನಿಗಳು ಏನು ಮಾಡ್ತಾರೆ, ಜೀವಕೋಶವನ್ನು ಏನು ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಹಾಗಾದರೆ ಭೂಮಿಯ ಮೇಲೆ ಏನಾಗಿದೆಪ್ಪ ಅಂದರೆ ಲಕ್ಷಾಂತರ ಜೀವಿಗಳಿವೆ. ಲಕ್ಷಾಂತರ ಜೀವಿಗಳಿದ್ದಾಗ ಅವುಗಳು ವಿಭಿನ್ನ ಆಕಾರ, ಗಾತ್ರ ಮತ್ತು ವಿನ್ಯಾಸ ಏನಾಗಿರುತ್ತಪ್ಪ ಅಂದ್ರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಏನಾಗಿರ್ತೈತಿ ಬೇರೆ ಬೇರೆ ಆಗಿರ್ತದೆ. ಮತ್ತೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಏನಾಗ್ತದೆ, ಜೀವಕೋಶಗಳ ಸಂಖ್ಯೆಯಲ್ಲಿ ಭಿನ್ನತೆ ಇರ್ತದೆ. ಉದಾಹರಣೆಗೆ ಈಗ ನಾವು
ಒಂದು ಆನೆಯನ್ನು ತೆಗೆದುಕೊಂಡಾಗ ಆನೆ ನೋಡಲಿಕ್ಕೆ ಭೂಮಿಯ ಮೇಲೆ ಅತ್ಯಂತ ಬೃಹತ್ ಗಾತ್ರದ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಆನೆ ಅಂತ ಹೇಳ್ತೇವೆ. ಒಂದು ಬೃಹತ್ ಆಗಿರ್ತಕ್ಕಂಥ ಆಲದ ಮರಗಳನ್ನು ನಾವು ಅಥವಾ ಒಂದು ಎತ್ತರವಾದ ಮರವನ್ನು ಒಂದು ಆಲದ ಮರ ತೆಗೆದುಕೊಂಡಾಗ ಜೀವಕೋಶಗಳಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಊಹಿಸಬಲ್ಲಿರಾ ಅಂತ ಪ್ರಶ್ನೆ ಬರುತ್ತದೆ. ಆನೆ ಮತ್ತು ಒಂದು ಬೃಹತ್ ಆಗಿ ದೊಡ್ಡ ಮರದಲ್ಲಿರ್ತಕ್ಕಂಥ ಜೀವ ಸಂಖ್ಯೆಯನ್ನು ಊಹಿಸಬಲ್ಲಿರಾ? ಇಲ್ಲ. ಈಗ ಆನೆ ಮತ್ತು ಅಥವಾ ಯಾವುದು ದೊಡ್ಡ ಮರದಲ್ಲಿ ಏನಂದ್ರೆ ಬಿಲಿಯನ್ ಮತ್ತು ಟ್ರಿಲಿಯನ್ ಸಂಖ್ಯೆ ಜೀವಕೋಶಗಳಿರ್ತವೆ. 1 ಬಿಲಿಯನ್ ಅಂತ ಅಂದ್ರೆ 1,000 ಮಿಲಿಯನ್ ಜೀವಕೋಶಗಳು. ಅದೇ 1 ಟ್ರಿಲಿಯನ್ ಅಂದ್ರೆ ಏನಪ್ಪಾ ಅಂದ್ರೆ 1,000 ಬಿಲಿಯನ್ ಅಂತ ಹೇಳ್ತೇವೆ ನಾವು. ಹೀಗೆ ಏನಾಗುತ್ತೆ, ಜೀವಿಗಳು ಅಲ್ಲಿ ಅನೇಕ ಲೆಕ್ಕವಿಲ್ಲದಷ್ಟು ಏನಾಗಿರ್ತಪ್ಪ ಅಂದ್ರೆ ಜೀವಕೋಶಗಳ ಸಂಖ್ಯೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಜೀವಕೋಶಗಳ ಸಂಖ್ಯೆ ಆದಾದ್ಮೇಲೆ ಕೆಲವು ಜೀವಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿದ್ರೆ ಅಂತ ಜೀವಿಗಳನ್ನೆಲ್ಲ ಕರಿತೇವೆ ನಾವು ಅಂದ್ರೆ ಬಹುಕೋಶೀಯ ಜೀವಿಗಳು ಅಂತ ಕರಿತೇವೆ. ಉದಾಹರಣೆಗೆ ಸಸ್ಯಗಳು, ಪ್ರಾಣಿಗಳಂತ ಕರಿತೇವೆ. ಇನ್ನು ಕೆಲವು ಜೀವಿಗಳಿದಾವೆ ಆದಿಜೀವಿಗಳಂತ ಕರಿತೇವೆ. ಯಾವಾಗ ಪೃಥ್ವಿ ಅಂದ್ರೆ ಭೂಮಿ ಉದಯಿಸ್ತೋ ಆ ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಕಾಣಿಸಿರ್ತಕ್ಕಂಥ ಆದಿಜೀವಿಗಳು ಅವನ್ನೇ ಅಮೀಬಾ, ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಈ ಅಮೀಬಾ ಅಂತಕ್ಕಂಥದ್ದನ್ನು ನಾವು ಏಕಕೋಶ ಜೀವಿ ಅಂತ ಕರಿತೇವೆ. ಯಾಕಪ್ಪ ಅಂತಂದ್ರೆ ಅಮೀಬಾ ಅಂತಕ್ಕಂಥದ್ದು ಕೇವಲ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಅದನ್ನ ಏಕಕೋಶ ಜೀವಿ ಅಂತ ಕರಿತೇವೆ. ತನ್ನ ಒಂದೇ ಒಂದು ಜೀವಕೋಶದಿಂದ ಉಸಿರಾಟ, ವಿಸರ್ಜನೆ, ಜೀರ್ಣಕ್ರಿಯೆ, ಸಂತಾನೋತ್ಪತ್ತಿ ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತೇವೆ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಏನಾಗುತ್ತೆ, ನಿರ್ದಿಷ್ಟ ಕಾರ್ಯವನ್ನು ಮಾಡಲಿಕ್ಕೆ ನಿರ್ದಿಷ್ಟ ಅಂಗಗಳು. ಆದರೆ ಅಮೀಬಾದಲ್ಲಿ ಕೇವಲ ಒಂದೇ ಒಂದು ಜೀವಕೋಶದಿಂದ ಈ ಎಲ್ಲ ಕಾರ್ಯಗಳು ಏನಾಗ್ತವೆ, ನಡೀತಾ ಹೋಗ್ತವೆ. ಮತ್ತೆ ಅಮೀಬಾದಂತ ಏಕಕೋಶ ಜೀವಿ ಇದೆಯಲ್ಲ, ಮತ್ತು ಪ್ಯಾರಾಮಿಷಿಯಂ ಅಂತಕ್ಕಂಥದ್ದು ಏಕಕೋಶ ಜೀವಿ. ಈ ಅಮೀಬಾದ ಚಲನಾಂಗ ಯಾವ್ದಪ್ಪ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಮಿಥ್ಯಾಪಾದವನ್ನು ಬಳಸ್ತೈತಿ. ಕೂಡ ಮಿಥ್ಯಾಪಾದ ಚಲನೆಗೂ ಸಹಾಯ ಮಾಡ್ತತಿ. ಮತ್ತೆ ಏನ್ ಮಾಡ್ತೈತಿ, ಆಹಾರ ಪದಾರ್ಥವನ್ನ ಏನ್ ಮಾಡ್ತೈತಿ, ಕ್ಯಾಚ್ ಮಾಡಿ ಅಮೀಬಕ್ಕೆ ಆಹಾರವನ್ನ ಪಡಿಲಿಕ್ಕೂ ಸಹ ತನ್ನ ಮಿಥ್ಯಾಪಾದವನ್ನು ಚಾಚಿಕೆ ಮಾಡಿಕೊಂಡು ಅದು ಆಹಾರವನ್ನು ಪಡೆಯುತ್ತೆ. ಒಂದು ಏನಪ್ಪಾ ಮಿಥ್ಯಾಪಾದದಿಂದ ಅಮೀಬಕ್ಕೆ ಏನು ಅನುಕೂಲಪ್ಪ ಅಂತಂದ್ರೆ ಏನ್ ಮಾಡ್ತೈತಿ, ಚಲನೆಗೂ ಸಹಾಯ ಮಾಡ್ತೈತಿ ಮತ್ತು ಆಹಾರವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹಿಡಿಲಿಕ್ಕೂ ಸಹ ಏನ್ ಮಾಡ್ತೈತಿ, ಮಿಥ್ಯಾಪಾದ ಸಹಾಯ ಮಾಡ್ತೈತಿ. ಅದೇ ರೀತಿ ಪ್ಯಾರಾಮಿಷಿಯಂ ಅಂತಕ್ಕಂಥ ಅದು ಸಹ ಏಕಕೋಶ ಜೀವಿ. ಅದು ಸೀಲಿಯಾದಿಂದ ಏನ್ ಮಾಡ್ತೈತಿ, ಚಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೈತಿ. ಈಗ ನೆಕ್ಸ್ಟ್ ನಾವು ಜೀವಕೋಶಗಳ ಆಕಾರವನ್ನು ನೋಡಿದಾಗ ಅಮೀಬಾ ಇದೆಯಲ್ಲ ಅನಿಮಿಯದ ಆಕಾರವನ್ನು ಹೊಂದಿದೆ. ಕೆಲವು ಜೀವಕೋಶಗಳು ಅನಿಮಿಯದ ಆಕಾರ ಇದೆ. ಈಗ ಅಮೀಬಕ್ಕೆ ನಿರ್ದಿಷ್ಟ ಆಕಾರವಿಲ್ಲ. ಹಾಗೆ ನಾವು ಕೆಲವು ಜೀವಿಗಳ ಜೀವಕೋಶ ನೋಡಿದಾಗ ಕೆಲವು ದುಂಡಾಗಿರ್ತವೆ, ಕೆಲವು ಉದ್ದವಾಗಿರ್ತವೆ, ಕೆಲವು ಕದಿರ್ನಾಕಾರದಲ್ಲಿರ್ತವೆ, ಕೆಲವು ಕೊಳವೆ ಆಕಾರದಲ್ಲಿರ್ತವೆ. ಅಂದ್ರೆ ವಿಭಿನ್ನ ರೀತಿಯ ಆಕಾರವನ್ನು ಹೊಂದಿರತಕ್ಕಂಥ ಜೀವಕೋಶಗಳನ್ನು ನಾವು ನೋಡ್ತೇವೆ. ಹೌದಾ? ಈಗ ಉದಾಹರಣೆಗೆ ನಾವು ನೋಡಿದಾಗ ಲಕ್ಷಾಂತರ ಜೀವಕೋಶಗಳನ್ನು ನಾವು ನೋಡ್ತೀವಿ. ಅವು ಕೆಲವು ಗೋಳಾಕಾರವಾಗಿರ್ತತಿ, ಮತ್ತೆ ಕೆಲವು ಏನಾಗಿದೆ ಉದ್ದವಾಗಿರ್ತವೆ, ಮತ್ತೆ ಕೆಲವು ಜೀವಕೋಶಗಳು ಏನಾಗಿರ್ತಾವಪ್ಪ ಅಂದ್ರೆ ಚೂಪಾಗಿ ಕದಿರ್ನಾಕಾರದಲ್ಲಿರ್ತವೆ. ನೋಡಿ, ಉದಾಹರಣೆಗೆ ಮಾನವನ ದೇಹದಲ್ಲಿರ್ತಕ್ಕಂಥ ನಾವು ಕೆಂಪು ರಕ್ತ ಕಣಗಳನ್ನು ನೋಡಿದಾಗ ಅವು ಗೋಳಾಕೃತಿಯಲ್ಲಿರ್ತವೆ. ಆ ಕೆಂಪು ರಕ್ತ ಕಣಗಳ ಜೀವಕೋಶಗಳಲ್ಲ, ಅದು ಏನ್ ಕಾರ್ಯಪ್ಪ ಅಂತಂದ್ರೆ ಕೆಂಪು ರಕ್ತ ಕಣಗಳು ಗೋಳಾಕಾರದಲ್ಲಿರ್ತವೆ. ಈ ಜೀವಕೋಶಗಳು ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ನಮ್ಮ ದೇಹದ ಎಲ್ಲಾ ಜೀವಕೋಶಗಳು ಏನ್ ಮಾಡ್ತವೆ, ಗೋಳಾಕೃತಿಯಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನ ಸಾಗಾಣಿಕೆ ಮಾಡ್ತವೆ. ಮತ್ತೆ ಕದುರಿನ ಆಕಾರದಲ್ಲಿರ್ತಕ್ಕಂಥ ಕೆಲವು ಸ್ನಾಯುಗಳು, ನಮ್ಮ ಕೈ ಮತ್ತು ಕಾಲುಗಳಿರ್ತಕ್ಕಂಥ ಕದುರಿನ ಆಕಾರದಲ್ಲಿರ್ತಕ್ಕಂಥ ಸ್ನಾಯುಗಳು ದಾರ ರೂಪದಲ್ಲಿ ಅವೇನ್ ಮಾಡ್ತಾವಪ್ಪ ಅಂದ್ರೆ ನಮಗೆ ಚಲನೆಗೆ ಸಹಾಯ ಮಾಡ್ತವೆ. ಮತ್ತೆ ಏನಾಗಿತ್ತಪ್ಪ, ಉದ್ದವಾಗಿರ್ತಕ್ಕಂಥ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವ್ದಪ್ಪ ಅಂದ್ರೆ ನರಕೋಶ ಅಂತ ಹೇಳ್ತೇವೆ. ಆ ನರಕೋಶಗಳು ಏನ್ ಮಾಡ್ತವೆ, ಸಂದೇಶಗಳನ್ನು ಸ್ವೀಕರಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಮತ್ತು ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನಡೆಸ್ತಕ್ಕಂಥ
ಜೀವಕೋಶ ಯಾವ್ದಪ್ಪ ಅಂತಂದ್ರೆ ನರಕೋಶ ಅಂತ ಹೇಳ್ತೀವಿ ನಾವು. ಆದರೆ ಇದಿಷ್ಟು ಜೀವಕೋಶದ ಸಂಖ್ಯೆ, ಆಕಾರ ಮತ್ತು ಗಾತ್ರ ಅಂತ ಹೇಳ್ತೇವೆ. ನಾವು ಒಂದು ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ನೋಡಿದಾಗ ಒಂದು ಜೀವಕೋಶದಲ್ಲಿ 3 ಭಾಗಗಳು ಬರ್ತವೆ. ಈಗ ನಾವು ಜೀವಕೋಶದ ಭಾಗಗಳನ್ನು ನೋಡಿದಾಗ ಜೀವಕೋಶದಲ್ಲಿ ಒಟ್ಟು 3 ಭಾಗಗಳು ಬರ್ತವೆ. ಅವು ಯಾವಪ್ಪ ಅಂತಂತಂದ್ರೆ, ಒಂದು ಕೋಶ ಪರೆ, ಎರಡನೇದು ಏನಪ್ಪಾ ಅಂತಂದ್ರೆ ಕೋಶ ದ್ರವ್ಯ, ಇನ್ನೊಂದು ಕೋಶ ಕೇಂದ್ರ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಇದು ಜೀವಕೋಶದ ಆಕಾರ ನೋಡಿದ್ರಿ, ಜೀವಕೋಶದ ಗಾತ್ರವನ್ನು ನೋಡಬೇಕು. ಜೀವಕೋಶದ ಗಾತ್ರವನ್ನು ನಾವು ಮೈಕ್ರಾನ್ ಎಂಬ ಮೂಲಮಾನದಿಂದ ಜೀವಕೋಶದ ಗಾತ್ರವನ್ನು ಅಳಿತೇವೆ. ಹಂಗಾದ್ರೆ 1 ಮೈಕ್ರಾನ್ ಅಂದೇನಪ್ಪ ಅಂದ್ರೆ 1,000 ಮಿಲಿಯನ್ನ 1 ಭಾಗಕ್ಕೆ 1 ಮೈಕ್ರಾನ್ ಅಂತ ಕರೀತೇವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳ ಗಾತ್ರ 0.1 ರಿಂದ ಹಿಡಿದು 0.5 ಮೈಕ್ರೋಮೀಟರ್ ಇರುತ್ತೆ. ಅದೇ ರೀತಿ ಅತ್ಯಂತ ದೊಡ್ಡ ಪಕ್ಷಿ ಅದು ಉಷ್ಟ್ರಪಕ್ಷಿ. ಆ ಉಷ್ಟ್ರಪಕ್ಷಿಯ ಮೊಟ್ಟೆಯ ಗಾತ್ರ ಎಷ್ಟಿರುತ್ತಪ್ಪ ಅಂತಂದ್ರೆ, ನಾವು ಕೋಳಿ ಮೊಟ್ಟೆಯನ್ನು ಯಾವ ರೀತಿ ಒಂದು ಜೀವಕೋಶ ಅಂತ ಕರಿತೇವೋ, ಪಕ್ಷಿಗಳಲ್ಲಿ ಅತ್ಯಂತ ದೊಡ್ಡ ಪಕ್ಷಿ ಉಷ್ಟ್ರಪಕ್ಷಿ. ಅದು ಉಷ್ಟ್ರಪಕ್ಷಿಯ ಮೊಟ್ಟೆಯ ಗಾತ್ರ ಎಷ್ಟಿರುತ್ತಪ್ಪ ಅಂದ್ರೆ 170 ಮೈಕ್ರೋಮೀಟರ್ನಿಂದ 130 ಮೈಕ್ರೋಮೀಟರ್ ಅಷ್ಟು ಇರುತ್ತದೆ. ಹೀಗೆ ನಾವು ಜೀವಕೋಶಗಳ ಗಾತ್ರವನ್ನು ನಾವು ಮೈಕ್ರಾನಿಂದ ಅಳಿತೇವೆ. ಈಗ 3ನೇದಾಗಿ ಜೀವಕೋಶದ ಭಾಗಗಳು. ನಾವು ಒಂದು ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಣೆ ಮಾಡಿದಾಗ ಒಂದು ಜೀವಕೋಶದಲ್ಲಿ 3 ಭಾಗಗಳು ಬರ್ತವೆ. ಕೋಶ ಪರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಂತ ನಾವು ಹೇಳ್ತೇವೆ. ಕೋಶ ಕೇಂದ್ರ, ಕೋಶ ದ್ರವ್ಯ, ಕೋಶ ಪರೆ. ಹಂಗಾದ್ರೆ ಜೀವಕೋಶದ ಹೊರಗಿನ ಪದರವನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ, ಅತ್ಯಂತ ಹೊರಗಿನ ಪದರವನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ಕೋಶ ಪರೆ ಅಂತ ಕರಿತೇವೆ. ಜೀವಕೋಶದ ಅತ್ಯಂತ ಹೊರಗಿನ ಪದರವನ್ನು ಏನಂತ ಕರಿತೇವೆ? ಕೋಶ ಪರೆ ಅಂತ ಕರಿತೇವೆ. ಈ ಕೋಶ ಪರೆ ಇದೆಯಲ್ಲ, ಈ ಜೀವಕೋಶಕ್ಕೆ ಏನ್ ಮಾಡುತ್ತೆ? ರಕ್ಷಣೆಯನ್ನು ಕೊಡ್ತೈತಿ. ಈಗ ಉದಾಹರಣೆಗೆ ಮಾನವನ ದೇಹದ ಚರ್ಮವು ಯಾವ ರೀತಿ ದೇಹದ ಹೊರಗಿರ್ತಕ್ಕಂಥ ಅಂಗಗಳಿಗೆ ರಕ್ಷಣೆಯನ್ನು ಕೊಡುತ್ತದೆಯೋ, ಹಾಗೆ ಜೀವಕೋಶದ ಹೊರಗಿನ ಪದರ ಕೋಶ ಪರೆಯು ಒಳಗಿನ ಪದರಗಳಿಗೆ ರಕ್ಷಣೆಯನ್ನು ಕೊಡುತ್ತದೆ. ಮತ್ತೆ ಇದು ಕೋಶದ ಒಳಗೆ ಒಳ ಹೋಗುವ ಮತ್ತು ಹೊರ ಹೋಗುವ, ಇದು ಕೋಶಗಳಿಗೆ ಪ್ರವೇಶಿಸುವ ಮತ್ತು ಹೊರಗೆ ಹೋಗುವ ವಸ್ತುವನ್ನ ಏನ್ ಮಾಡ್ತದೆ? ನಿಯಂತ್ರಿಸತಕ್ಕಂಥ ಕೆಲಸವನ್ನ ಕೋಶ ಪರೆ ಮಾಡುತ್ತದೆ. ಇದು ಯಾವುದರಿಂದ ಆಗಿದೆಯಪ್ಪ ಅಂದ್ರೆ ಕೋಶ ಪರೆ ಪ್ರೋಟೀನ್ಸ್ಗಳು, ಲಿಪಿಡ್ಸ್ಗಳು ಮತ್ತು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ, ಈ ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಕೋಶ ಪರೆಯು ಮಾಡಲ್ಪಟ್ಟಿದೆ. ನಾವು ಜೀವಕೋಶದಲ್ಲಿ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಅಂತ ನೋಡ್ತೇವೆ. ಸಾಮಾನ್ಯವಾಗಿ ಸಸ್ಯ ಜೀವಕೋಶದ ಕೋಶ ಪರೆಯ ಮೇಲೆ ಒಂದು ಗಡುಸಾದ ಮತ್ತೊಂದು ಪೊರೆ ಇರುತ್ತದೆ. ಅದನ್ನ ಕೋಶ ಭಿತ್ತಿ ಅಂತ ಕರಿತೇವೆ. ಸಾಮಾನ್ಯವಾಗಿ ಕೋಶ ಭಿತ್ತಿ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಲ್ಲ. ಇದ್ರೆ ಈ ಕೋಶ ಪರೆಯ ಮೇಲೆ ಗಡುಸಾದ ಒಂದು ಹೊದಿಕೆ ಇದೆ, ಅದನ್ನ ಕೋಶ ಭಿತ್ತಿ ಅಂತ ಕರಿತೇವೆ. ಕೇವಲ ಪ್ರಾಣಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಈ ಕೋಶ ಭಿತ್ತಿಯು ಸೆಲ್ಯುಲೋಸ್ ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಸಾಮಾನ್ಯ ಇದು ಏನಂತಂದ್ರೆ ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನ ಕೊಡ್ಲಿಕ್ಕೆ ಕೋಶ ಭಿತ್ತಿ ನಮಗೆ ಸಹಾಯ ಮಾಡುತ್ತೆ. ಇಷ್ಟಲ್ಲದೆ ಈ ಪ್ರೋಟೋಪ್ಲಾಸಮ್ ಅಂತ ಬರ್ತದೆ. ಪ್ರೋಟೋಪ್ಲಾಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಜೀವಕೋಶದಲ್ಲಿರುವ ಈ ಜೀವಕೋಶದ ಒಳಭಾಗದಲ್ಲಿರುವ ಅಥವಾ ಜೀವಕೋಶದಲ್ಲಿರುವ ಜೀವ ವಸ್ತುವೇ ಪ್ರೋಟೋಪ್ಲಾಸಮ್. ಜೀವಕೋಶದ ಒಳಗಿರುವ ಜೀವ ವಸ್ತುವೇ ಪ್ರೋಟೋಪ್ಲಾಸಮ್. ಇದರಲ್ಲಿ 2 ಭಾಗ ಇರ್ತವೆ. ಇಲ್ಲಿ ಮಂದವಾಗಿರ್ತಕ್ಕಂಥ ದ್ರವ ಇರತಕ್ಕಂಥ ಭಾಗವನ್ನೇ ನಾವು ಕೋಶ ದ್ರವ್ಯ ಅಂತ ಕರಿತೇವೆ. ಮತ್ತೆ ಕೋಶದ ಮತ್ತೆ ಇನ್ನೊಂದು ಭಾಗ ಯಾವ್ದಪ್ಪ ಅಂತಂದ್ರೆ ಕೋಶ ಕೇಂದ್ರ ಅಂತ ಕರಿತೇವೆ. ಗೋಲಾಕಾರದ ನ್ಯೂಕ್ಲಿಯಸ್ ಅನ್ನು ಹೊಂದಿರುವ ಭಾಗವನ್ನ ಕೋಶ ಕೇಂದ್ರ ಅಂತ ಕರಿತೇವೆ. ಪ್ರೋಟೋಪ್ಲಾಸಮ್ ಅಂದ್ರೆ ಏನಂದ್ರೆ ಜೀವಕೋಶದಲ್ಲಿರುವ ಜೀವ ವಸ್ತುವನ್ನು ಏನಂದ್ರೆ ಪ್ರೋಟೋಪ್ಲಾಸಮ್. ಈ ಪ್ರೋಟೋಪ್ಲಾಸಮ್ ನಲ್ಲಿ 2 ಭಾಗ ಏನಂದ್ರೆ ಮಂದವಾಗಿರ್ತಕ್ಕಂಥ ದ್ರವ, ಜೀವಕೋಶ ಪರೆಯ ಒಳಭಾಗದಲ್ಲಿ ಇರ್ತಕ್ಕಂಥ ಮಂದವಾಗಿರ್ತಕ್ಕಂಥ ದ್ರವ ವಸ್ತುವನ್ನು ಅಂತ ಕರಿತೇವೆ ಕೋಶ ದ್ರವ್ಯ ಅಂತ ಕರಿತೇವೆ. ಮತ್ತೆ ಅಲ್ಲಿ ಆ ಕೋಶ ದ್ರವ್ಯದ
ಮಧ್ಯಭಾಗದಲ್ಲಿ ಗೋಳಾಕಾರದಲ್ಲಿ ಇರ್ತಕ್ಕಂಥ ಒಂದು ಕೋಶ ಕೇಂದ್ರ ಇರುತ್ತದೆ. ಒಟ್ಟಾರೆಯಾಗಿ ಪ್ರೋಟೋಪ್ಲಾಸಂ ಏನನ್ನು ಒಳಗೊಂಡಿದೆಯಪ್ಪ ಅಂತಂದ್ರೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರವನ್ನ ಹೊಂದಿದೆ. ಈಗ ಕೋಶ ದ್ರವ್ಯ ಅಥವಾ ಕೋಶ ರಸ ಅಂತ ಕರಿತೀವಿ. ಈ ಕೋಶ ರಸವು 65% 80% ನೀರಿನಿಂದ ಕೂಡಿರ್ತದೆ. ಮತ್ತೆ ಅಷ್ಟೇ ಅಲ್ಲ, ಆ ಕೋಶದಲ್ಲಿ ನೀರಿರ್ತತಿ, ಪ್ರೋಟೀನ್ಗಳು ಇರ್ತವೆ, ಶರ್ಕರ ಪಿಷ್ಟಗಳಿರ್ತವೆ ಮತ್ತು ಮೆದಸ್ಸಿನಿಂದ ಮಾಡಲ್ಪಟ್ಟಿರ್ತದೆ. ಮತ್ತೆ ಈ ಕೋಶ ರಸದಲ್ಲಿ ಅನೇಕ ರಚನೆಗಳನ್ನು ಒಳಗೊಂಡಿರ್ತತಿ. ಆ ಸಣ್ಣ ಸಣ್ಣ ರಚನೆಗಳಿಗೆ ಅಂತ ಕರಿತೀವಿ ಕಣದಂಗಗಳು ಅಂತ ಕರಿತೀವಿ. ಆ ಕಣದಂಗಗಳಲ್ಲಿ 2 ರೀತಿ ಇರ್ತವೆ. ಒಂದು ಪೊರೆ ಸಹಿತ ಕಣದಂಗಗಳು, ಇನ್ನೊಂದು ಪೊರೆ ರಹಿತ ಕಣದಂಗಗಳು ಅಂತ ಕರಿತೀವಿ. ಅಂದ್ರೆ ಯಾವ ಕಣದಂಗಗಳು ಪೊರೆಯಿಂದ ಆವೃತವಾಗಿರ್ತವೋ ಅವನ್ನ ಪೊರೆ ಸಹಿತ ಕಣದಂಗಗಳು ಅಂತ ಕರಿತೀವಿ. ಅಂತ ಪೊರೆ ಸಹಿತ ಕಣದಂಗಗಳು ಯಾವಪ್ಪ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು ಮತ್ತು ಪ್ಲಾಸ್ಟಿಡ್ಗಳು. ಮತ್ತೆ ಪೊರೆಯಿಂದ ಆವೃತವಾಗದೇ ಇರತಕ್ಕಂಥ ಕಣದಂಗಗಳನ್ನು ಪೊರೆ ರಹಿತ ಕಣದಂಗ ಅಂತ ಕರಿತೀವಿ. ಅವನ್ನು ರೈಬೋಸೋಮ್ ಮತ್ತು ಕೇಂದ್ರ ಬಿಂದುಗಳು ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೆ ಜಾಲಗಳ ರೂಪದಲ್ಲಿ ಹರಡಿಕೊಂಡಿರ್ತಕ್ಕಂಥ ರಚನೆಗೆ ಅಂತ ಕರಿತೀವಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಏನಾಗಿತ್ತಪ್ಪ ಅಂತಂದ್ರೆ ಹೊರಭಾಗದಲ್ಲಿ ರಾಗಿ ಕಾಳಿನಷ್ಟು ಕಣವನ್ನು ಅಂಟಿಕೊಂಡಿರ್ತಕ್ಕಂಥ ಕಣಕ್ಕೆ ರೈಬೋಸೋಮ್ಗಳು. ಎಲ್ಲಿ ರೈಬೋಸೋಮ್ಗಳು ಅಂಟಿಕೊಂಡಿರ್ತವೆ ಹೊರಟಾಗಿರ್ತದೆ. ಎಲ್ಲಿ ರೈಬೋಸೋಮ್ಗಳಿಲ್ಲ ಅದನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಹಾಗಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಪ್ಪಾ ಅಂತಂದ್ರೆ ಇದು ಜೀವಕೋಶಕ್ಕೆ ಆಂತರಿಕ ಆಧಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಮತ್ತು ಜೀವಕೋಶದ ವಸ್ತುಗಳನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನ್ ಮಾಡ್ತಿದ್ದು ಸಾಗಾಣಿಕೆ ಮಾಡ್ತತಿ. ಈ ಕಣದಂಗವನ್ನ ಅಮೇರಿಕ ದೇಶದ ಜೀವಶಾಸ್ತ್ರಜ್ಞ ಪೋರ್ಟರ್ ಅಂತಕ್ಕಂಥನು 1960 ಮತ್ತು 1960ರಲ್ಲಿ ಏನ್ ಮಾಡ್ತಾನೆ, ಪೋರ್ಟರ್ ಅಂತಕ್ಕಂಥ ವಿಜ್ಞಾನಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ. ಅದಾದ್ಮೇಲೆ 2ನೇ ಪೊರೆಸಹಿತ ಕಣದಂಗ ಮೈಟೋಕಾಂಡ್ರಿಯವು ಏನ್ ಮಾಡುತ್ತೆ, ಒಂದು ಜೀವಕೋಶದಲ್ಲಿ 30 ರಿಂದ 40 ಸಂಖ್ಯೆಗಳಿರ್ತವೆ. ಈ ಮೈಟೋಕಾಂಡ್ರಿಯವು ಸಹ ಜೋಡಿ ಪೊರೆಯಿಂದ ಆವೃತವಾಗಿದೆ. ಇದು ವಿವಿಧ ಆಕಾರದಲ್ಲಿರ್ತದೆ. ದುಂಡಾಕಾರದಲ್ಲಿರ್ತದೆ, ದಂಡಾಕಾರದಲ್ಲಿರ್ತದೆ, ಮತ್ತೆ ಕೊಳವೆ ಆಕಾರದಲ್ಲಿರ್ತದೆ, ಮತ್ತೆ ಅಂಡಾಕಾರದಲ್ಲಿ ಮೊಟ್ಟೆ ಆಕಾರದಲ್ಲಿ ಸಹ ಇರ್ತದೆ ಈ ಮೈಟೋಕಾಂಡ್ರಿಯಾ. ಇದು ಏನಾಗುತ್ತೆ, ಹೊರಪೊರೆ ಇದೆಯಲ್ಲ ನಯವಾಗಿದೆ, ಮತ್ತೆ ಒಳಪೊರೆ ಅಲ್ಲಲ್ಲಿ ಮಡಚಿಕೊಂಡಿದೆ. ಆ ಮಡಚಿಕೊಂಡಿರ್ತಕ್ಕಂಥ ಮಡಿಕೆಗಳಿಗೆ ನಾವೇನು ಕರಿತೇವೆ, ಕ್ರಿಸ್ಟೆಗಳು ಅಂತ ಕರಿತೇವೆ. ಮತ್ತೆ ಈ ಒಳಪದರದಲ್ಲಿ ಏನಿದೆ ಮಾತೃಕೆ ಅಂತ ಕರಿತೇವೆ. ಆ ಮಾತೃಕೆ ಅಂತ ಕರಿತೇವೆ. ಈ ಮಾತೃಕೆ ಎಂಬ ದ್ರವವಿದೆ. ಈ ಮೈಟೋಕಾಂಡ್ರಿಯಾವನ್ನು ಹೇಳ್ತದೆ ಜೀವಕೋಶದ ಉಸಿರಾಟದ ಕೇಂದ್ರಗಳು. ಜೀವಕೋಶದ ಉಸಿರಾಟ ಕೇಂದ್ರಗಳು ಯಾವ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಏನ್ ಮಾಡ್ತದೆ, ನಮ್ಮ ಆಕ್ಸಿಜನ್ ಅನ್ನು ಬಳಸಿಕೊಂಡು ಗ್ಲೂಕೋಸ್ ಅನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಬಿಡುಗಡೆಯಾದ ಶಕ್ತಿಯನ್ನು ಈ ಮೈಟೋಕಾಂಡ್ರಿಯಾ ATP ರೂಪದಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ. ATP ಅಂದ್ರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಏನ್ ಮಾಡ್ತದೆ, ಶಕ್ತಿಯನ್ನು ಶೇಖರಣೆ ಮಾಡ್ಕೊಳ್ಳುತ್ತೆ. ಜೀವಕೋಶಕ್ಕೆ ಅಗತ್ಯವಿದ್ದಾಗ ಈ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ. ಅದಕ್ಕೋಸ್ಕರ ಇದನ್ನ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೇವೆ. ಯಾವ್ದನ್ನ, ಮೈಟೋಕಾಂಡ್ರಿಯಾ. ಕಾರಣ ಇಷ್ಟೇ, ಅದು ಆಮ್ಲಜನಕವನ್ನು ಬಳಸಿಕೊಂಡು ಗ್ಲೂಕೋಸ್ ಅನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿಯನ್ನು ಜೀವಕೋಶಕ್ಕೆ ಬಿಡುಗಡೆ ಮಾಡುತ್ತೆ. ಅದಕ್ಕೋಸ್ಕರ ಪವರ್ ಹೌಸ್ ಆಫ್ ದ ಸೆಲ್, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಇನ್ನ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ ನಾವು. ಇದನ್ನ ಗಾಲ್ಗಿ ಸಂಕೀರ್ಣ ಅಂದ್ರೆ ಇಲ್ಲಿ ನೋಡಿ, ಗಾಲ್ಗಿ ಸಂಕೀರ್ಣ ಇದನ್ನ ಕೆಮಿಲಿಯೋ ಗಾಲ್ಗಿ ಅಂತಕ್ಕಂಥದ್ದು ಕಂಡುಹಿಡಿದ. ಇದು ಒಂದು ರೀತಿ ಚೀಲದಂತಹ ರಚನೆ ಅಂತ ಹೇಳ್ತೀವಿ. ಇದು ಅನೇಕ ರಾಸಾಯನಿಕ ವಸ್ತುಗಳನ್ನು ಏನ್ ಮಾಡ್ತಪ್ಪ ಅಂದ್ರೆ ಸ್ರವಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇದರ ಪ್ರಮುಖ ಕಾರ್ಯವೇನೆಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಏನ್ ಮಾಡ್ತಪ್ಪ ಅಂದ್ರೆ ಅಂಗಗಳಿಗೆ ರವಾನಿಸ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಪ್ಪ ಅಂತ ಗಾಲ್ಗಿ ಸಂಕೀರ್ಣ ಮಾಡ್ತದೆ. ಇನ್ನ ಲೈಸೋಸೋಮ್ ಅಂತ ಹೇಳ್ತೀವಿ ನಾವು. ಲೈಸೋಸೋಮ್ ಈ ಲೈಸೋಸೋಮ್ ಅಂತ ಏನಪ್ಪಾ ಅಂತಂದ್ರೆ
ಲೈಸೋಸೋಮ್ ಅಂತಕ್ಕಂಥದ್ದು ಇದು ದುಂಡಾಕಾರದ ಚೀಲದಂತಹ ರಚನೆ ಇದೆ. ಚೀಲದಂತಹ ರಚನೆ ಅಂತ ನಾವು ಹೇಳ್ತೇವೆ. ಲೈಸೋಸೋಮ್ ಅನ್ನ ಚೀಲದಂತಹ ರಚನೆಗಳು ಅಂತ ಕರಿತೇವೆ. ಇದರಲ್ಲಿ ಈ ಲೈಸೋಸೋಮ್ ನಲ್ಲಿ ಜಲವಿಭಾಜಕ ಕಿಣ್ವಗಳು ಇರ್ತವೆ. ಈ ಕಿಣ್ವಗಳು ಕೋಶದಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಜೀರ್ಣಿಸಿ ಏನ್ ಮಾಡ್ತದೆ, ಜೀರ್ಣಿಸಲು ನೆರವಾಗ್ತವೆ. ಸಾವಯವ ವಸ್ತುಗಳನ್ನ ಜೀರ್ಣಿಸಲು ನೆರವಾಗ್ತವೆ. ಅಷ್ಟೇ ಅಲ್ಲ, ಜೊತೆಗೆ ಇವು ಮುದಿಯಾದ ಮತ್ತು ದುರ್ಬಲವಾದ ಮತ್ತು ಹಾನಿಗೊಳಗಾದ ಮತ್ತು ರೋಗಸ್ಥವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಜೀವಕೋಶಗಳನ್ನ ತಾವೇ ನಾಶಪಡಿಸುವುದರಿಂದ ಇವನ್ನ ಲೈಸೋಸೋಮ್ಗಳನ್ನ ಆತ್ಮಹತ್ಯಾ ಸಂಚಿಗಳು ಅಥವಾ ಸುಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಯಾಕಂದ್ರೆ ಈ ಲೈಸೋಸೋಮ್ಗಳು ತನ್ನದೇ ಜೀವಕೋಶಗಳು ಏನಾದ್ರು ಮುದಿಯಾಗಿದ್ರೆ, ದುರ್ಬಲವಾಗಿದ್ರೆ, ರೋಗಸ್ಥವಾಗಿದ್ರೆ ಅಂತವನ್ನ ತನ್ನ ತಾನೇ ನಾಶ ಮಾಡೋದರಿಂದ ಆತ್ಮಹತ್ಯೆ ಸಂಚಿಗಳು ಅಂತ ಕರಿತೇವೆ, ಸುಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಇನ್ನ ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ ನಾವು. ಈ ಪ್ಲಾಸ್ಟಿಡ್ಗಳು ಇದನ್ನ ಜೀವಕೋಶದ ಅಡಿಗೆ ಮನೆ ಅಂತ ಕರಿತೀವಿ ನಾವು. ಜೀವಕೋಶದ ಅಡಿಗೆ ಮನೆ ಅಂತ ಕರಿತೀವಿ. ಅಂದ್ರೆ ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದೆ. ಇಲ್ಲಿ ಕೆಲವು ಪ್ಲಾಸ್ಟಿಡ್ಗಳು ಬಣ್ಣವನ್ನು ಕೊಡುವುದಿಲ್ಲ. ಆ ಬಣ್ಣ ಕೊಡದೇ ಇರುವ ಪ್ಲಾಸ್ಟಿಡ್ಗಳನ್ನ ಲ್ಯೂಕೋಪ್ಲಾಸ್ಟ್ ಅಂತ ಕರಿತಾರೆ. ಇನ್ನು ಕೆಲವು ಪ್ಲಾಸ್ಟಿಡ್ಗಳು ವರ್ಣಕಗಳಿಂದ ಕೂಡಿರ್ತವನ್ನ ಕ್ರೋಮೋಪ್ಲಾಸ್ಟ್ಗಳು ಅಂತ ಕರಿತೇವೆ. ಅವು ಹಳದಿ ಬಣ್ಣದಲ್ಲಿ ಇರ್ತವೆ, ಹಸಿರು ಬಣ್ಣದಲ್ಲಿ ಇರ್ತವೆ, ಕೆಂಪು ಬಣ್ಣದಲ್ಲಿ ಇರ್ತವೆ, ಮತ್ತೆ ಕಂದು ಬಣ್ಣದಲ್ಲಿ ಕಂಡು ಬರ್ತವೆ. ಸಾಮಾನ್ಯವಾಗಿ ಈ ಹಸಿರು, ಹಳದಿ, ಕೆಂಪು, ಕಿತ್ತಾಳೆ ಬಣ್ಣದಲ್ಲಿ ಕಂಡು ಬರ್ತಕ್ಕಂತಹ ಪ್ಲಾಸ್ಟಿಕ್ಗಳಿಗೆ ಕ್ರೋಮೋಪ್ಲಾಸ್ಟ್ಗಳು ಅಂತ ಕರಿತೇವೆ. ಅದರಲ್ಲಿ ಹಸಿರು ವರ್ಣಕಗಳಿಂದ ಕೂಡಿರ್ತಕ್ಕಂಥ ಕ್ರೋಮೋಪ್ಲಾಸ್ಟ್ಗಳಿಗೆ ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೇವೆ. ಎಲೆಗಳು ಹಸಿರಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕ್ಲೋರೋಪ್ಲಾಸ್ಟ್ಗಳು. ಅದರಲ್ಲಿ ಪತ್ರ ರೀತಿಯಲ್ಲಿ ಋತು ಸಂಶ್ಲೇಷಣೆಯಲ್ಲಿ ಸಸ್ಯಗಳು ಆಹಾರ ತಯಾರಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳ ಹಸಿರು ವರ್ಣಕ ಯಾವುದಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಂತ ಕೇಳ್ತೀವಿ. ಮತ್ತೆ ಈ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಸ್ಟೋಮಾ ಮತ್ತು ಗ್ರಾನ ಅಂತಕ್ಕಂಥ ಭಾಗ ಇರ್ತದೆ. ಆ ಗ್ರಾನ ಭಾಗದಲ್ಲಿ ಪತ್ರರಿತನ ಕಣಗಳಿರ್ತವೆ. ಅವು ದ್ಯುತಿ ಸಂಶ್ಲೇಷಣೆಗೆ ಭಾಗವಹಿಸಿ ಆಹಾರವನ್ನು ತಯಾರಿಸ್ತವೆ. ಇನ್ನ ಪೊರೆ ಸಹಿತ ಕಣದಂಗಗಳು ಅಂತ ಕರಿತೇವೆ. ಪೊರೆ ರಹಿತ ಕಣದಂಗಗಳು ಅವ್ಯಾವಪ್ಪ ಅಂದ್ರೆ ರೈಬೋಸೋಮ್ಗಳು ಅಂತ ಹೇಳ್ತೇವೆ. ಮತ್ತೆ ಕೇಂದ್ರ ಬಿಂದುಗಳು ಅಂತ ಹೇಳ್ತೇವೆ. ಈ ರೈಬೋಸೋಮ್ ಏನಂತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಮೇಲೆ ಕಾಣ್ತಕ್ಕಂಥ ಕಾಳಿನ ರಚನೆಗಳಿಗೆ ಅಂತ ಕರಿತೇವೆ ರೈಬೋಸೋಮ್ಗಳು ಅಂತ ಕರಿತೇವೆ. ಈ ರೈಬೋಸೋಮ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡ್ತವೆ. ಜೀವಕೋಶಕ್ಕೆ ಅಗತ್ಯವಾಗಿರ್ತಕ್ಕಂಥ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡ್ತವೆ. ಆ ಕಾರಣದಿಂದ ಇವನ್ನ ಪ್ರೋಟೀನ್ಗಳ ಕಾರ್ಖಾನೆ ಅಂತ ಕರಿತೇವೆ. ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಕಿರುಕೋಶ ಕೇಂದ್ರದಲ್ಲಿಯೂ ಸಹ ಕಂಡು ಬರ್ತವೆ. ಮತ್ತೆ ಇವು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೇವೆ. ಅಂದ್ರೆ ಯಾಕೆ ಕರಿತೇವಪ್ಪ ಅಂದ್ರೆ ಜೀವಕೋಶಕ್ಕೆ ಅಗತ್ಯವಿರುವ ಪ್ರೋಟೀನ್ ಅನ್ನ ಸಂಶ್ಲೇಷಣೆ ಮಾಡೋದ್ರಿಂದ ರೈಬೋಸೋಮ್ಗಳನ್ನ ಪ್ರೋಟೀನ್ ಕಾರ್ಖಾನೆಗಳು ಅಂತ ನಾವು ಕರಿತೇವೆ. ನೆಕ್ಸ್ಟ್ ಇಲ್ಲಿ ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಕೋಶ ಕೇಂದ್ರದ ಮೇಲೆ ಮತ್ತು ಕೆಳಭಾಗದಲ್ಲಿ ಕೇಂದ್ರ ಬಿಂದುಗಳು ಅಂತ ಇರ್ತವೆ. ಇವು ಶೈವಲ ಶಿಲೀಂಧ್ರಗಳಲ್ಲಿ ಮತ್ತು ಎಲ್ಲಾ ಪ್ರಾಣಿ ಕೋಶಗಳಲ್ಲಿ ಕಂಡುಬರ್ತವೆ. ಈ ಎರಡು ಸೆಂಟ್ರಿಯೋಲ್ಗಳು ಸಾಮಾನ್ಯವಾಗಿ ಕೋಶ ಕೇಂದ್ರದ ಸಮೀಪದಲ್ಲಿ ಇರ್ತವೆ. ಇವು ಕೋಶ ವಿಭಜನೆಗೆ ನೆರವಾಗ್ತವೆ. ಇನ್ನ ಸಸ್ಯ ಜೀವಕೋಶಕ್ಕೆ ಬಂದಾಗ ಜೀವಕೋಶದಲ್ಲಿ ಹೊರೆಯಿಂದ ಆವೃತವಾಗಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಸಂಗ್ರಹಣ ಚಿತ್ರದಲ್ಲಿರ್ತಕ್ಕಂಥ ರಸದಾನಿ ಅಂತ ಕರಿತೇವೆ. ಈ ರಸದಾನಿಗಳಲ್ಲಿ ಎರಡು ವಿಧ. ಒಂದು ಆಹಾರ ರಸದಾನಿ, ಇನ್ನೊಂದು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಣೆ ಮಾಡತಕ್ಕಂಥ ರಸದಾನಿ ಅಂತ. ಆಹಾರ ರಸದಾನಿ ಏನ್ ಜೀವಕೋಶದಲ್ಲಿ ಆಹಾರಗಳನ್ನ ಸಂಗ್ರಹಣೆ ಮಾಡಬೇಕು. ಇನ್ನೊಂದು ರಸದಾನಿ ತ್ಯಾಜ್ಯ ರಸದಾನಿ ಏನ್ ಮಾಡ್ತಪ್ಪ ಅಂತಂದ್ರೆ ಆಹಾರ ಮತ್ತು ಹೆಚ್ಚಾದ ನೀರನ್ನ ಆಹಾರ ರಸದಾನಿಯಲ್ಲಿ ಸಂಗ್ರಹಣೆ ಮಾಡ್ತಾರೆ. ಇನ್ನ ತ್ಯಾಜ್ಯ ವಸ್ತುಗಳನ್ನು ಶೇಖರಣೆ ಮಾಡ್ತಕ್ಕಂಥ ಇನ್ನೊಂದು ರಸದಾನಿ ಇದೆ. ಈ ರಸದಾನಿಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ. ಇನ್ನ ಕೊನೆಯದಾಗಿ ಮೂರನೇ ಭಾಗ ಅದು ಯಾವುದಪ್ಪ ಅಂತಂದ್ರೆ
ಕೋಶ ಕೇಂದ್ರ. ಇಲ್ಲಿ ನಾವು ಜೀವಿಗಳನ್ನ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಅಂತ ಹೇಳ್ತೀವಿ. ಪ್ರೋಕ್ಯಾರಿಯೋಟ್ ಅಂದ್ರೆ ಮೊದಲು ಉದಯಿಸಿದ ಕೋಶಗಳಲ್ಲಿ ಜೀವಕೋಶ ಇರ್ತತಿ, ಕೋಶ ಕೇಂದ್ರ ಇರ್ತತಿ, ಅದು ಸುತ್ತ ಕೋಶ ಕೇಂದ್ರ ಪೊರೆ ಇಲ್ಲ. ಕೋಶ ಕೇಂದ್ರ ಇದ್ದು ಕೋಶ ಕೇಂದ್ರ ಪೊರೆ ಇಲ್ಲದೆ ಇರ್ತಕ್ಕಂಥ ಜೀವಿಗಳನ್ನ ಪ್ರೋಕ್ಯಾರಿಯೋಟ್. ಆದ್ರೆ ಯೂಕ್ಯಾರಿಯೋಟ್ ಅಂತಂದ್ರೆ ಕೋಶ ಕೇಂದ್ರ ಇರ್ತದೆ, ಸುತ್ತ ಕೋಶ ಕೇಂದ್ರ ಪೊರೆ ಇರ್ತದೆ ಅಂತದನ್ನ. ಇದು ಜೀವಕೋಶದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕಣದಂಗವೇ ಕೋಶ ಕೇಂದ್ರ. ಈ ಕೋಶ ಕೇಂದ್ರವು ಜೋಡಿ ಪೊರೆಯಿಂದ ಆವೃತವಾಗಿರುತ್ತದೆ. ಈ ಜೋಡಿ ಪೊರೆಯಿಂದ ಆಗಿರ್ತಕ್ಕಂತಹ ಕೋಶ ಕೇಂದ್ರ ಪೊರೆಯಲ್ಲಿ ಏನಾಗ್ತದೆ, ಅನೇಕ ರಂಧ್ರಗಳು ಸಹ ಇರ್ತವೆ. ಈ ಕೋಶ ಕೇಂದ್ರ ಒಳಭಾಗದಲ್ಲಿ ಕೋಶ ದ್ರವ್ಯ ಇರ್ತದೆ. ಈ ಕೋಶ ಕೇಂದ್ರ ದ್ರವದಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ಏನಾಗುತ್ತೆ, ದಾರದಂತಹ ರಚನೆಗಳು ಇರ್ತವೆ. ಅವನ್ನ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ಗಳು ಏನಾಗುತ್ತೆ, ಕೋಶ ವಿಭಜನೆಯ ಸಮಯದಲ್ಲಿ ಏನಾಗ್ತವಪ್ಪ ಅಂತಂದ್ರೆ, ಕೋಶ ವಿಭಜನೆಯ ಸಮಯದಲ್ಲಿ ಚಿಕ್ಕ ಚಿಕ್ಕ ಸುರುಳಿ ಸುತ್ತಿಕೊಂಡು ಏನಾಗ್ತವೆ, ಕ್ರೋಮೋಸೋಮ್ಗಳಾಗಿ ಅಥವಾ ವರ್ಣತಂತುಗಳಾಗಿ ಏನ್ ಮಾಡ್ತವೆ, ಬದಲಾವಣೆ ಆಗ್ತವೆ. ಈ ವರ್ಣತಂತುಗಳಲ್ಲಿ DNA ಅಂತಕ್ಕಂಥ ಅನುವಂಶಿಕ ವ್ಯವಸ್ಥೆ ಇರುತ್ತೆ. ಈ DNA ಜೀನುಗಳೆಂಬ ಘಟಕಗಳಿರ್ತವೆ. ಈ ಜೀನುಗಳು ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಜೀವಿಯ ಲಕ್ಷಣಗಳನ್ನ ನಿರ್ಧರಿಸತಕ್ಕಂಥ ಕೆಲಸವನ್ನ ಮಾಡ್ತವೆ. ಆಮೇಲೆ ಪ್ರತಿಯೊಂದು ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳಿರ್ತವಪ್ಪ ಅಂತಂದ್ರೆ 46 ವರ್ಣತಂತುಗಳಿರ್ತವೆ. ಅಷ್ಟೇ ಅಲ್ಲ, ಈ ಕೋಶ ಕೇಂದ್ರದಲ್ಲಿ ದಟ್ಟವಾದ ದುಂಡಾಕಾರದ ಮತ್ತೊಂದು ಕಣದಂಗೆ ಇರ್ತದ, ಕಿರು ಕೋಶ ಕೇಂದ್ರ ಅಂತ ಕರಿತೀವಿ. ಇದು ರೈಬೋಸೋಮ್ಗಳನ್ನ ಹೊಂದಿದ್ದು, ಈ ಕಿರುಕೋಶ ಕೇಂದ್ರ ರೈಬೋಸೋಮ್ಗಳನ್ನ ಹೊಂದಿದ್ದು ಏನ್ ಮಾಡ್ತಪ್ಪ ಅಂದ್ರೆ ಪ್ರೋಟೀನ್ ಸಂಶ್ಲೇಷಣೆಯನ್ನ ಮಾಡುತ್ತದೆ. ಮತ್ತು ಕೋಶ ಕೇಂದ್ರವು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡ್ತದೆ. ಮಕ್ಕಳೇ, ಇದುವರೆಗೂ ನಾವು ಜೀವಕೋಶದ ರಚನೆ ಮತ್ತು ಕಾರ್ಯಗಳು ತಿಳ್ಕೊಂಡ್ವಿ. ಈಗ ನಾವು ಸಸ್ಯ ಜೀವಕೋಶಕ್ಕೂ ಮತ್ತು ಪ್ರಾಣಿ ಜೀವಕೋಶಕ್ಕೂ ನಾವು ಹೋಲಿಕೆ ಮಾಡಿದಾಗ, ಸಸ್ಯ ಜೀವಕೋಶದಲ್ಲೂ ಕೋಶಪೊರೆ ಇದೆ, ಪ್ರಾಣಿ ಜೀವಕೋಶದಲ್ಲೂ ಕೋಶಪೊರೆ ಇದೆ. ಸಸ್ಯ ಜೀವಕೋಶದಲ್ಲಿ ಕೋಶ ದ್ರವ್ಯ ಇದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ದ್ರವ್ಯ ಇದೆ. ಸಸ್ಯ ಜೀವಕೋಶದಲ್ಲಿ ಕೋಶ ಕೇಂದ್ರ ಇದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೇಂದ್ರ ಇದೆ. ಮತ್ತೆ ಕಿರುಕೋಶ ಕೇಂದ್ರ ಇದೆ, ಇಲ್ಲೂ ಸಹ ಕಿರುಕೋಶ ಕೇಂದ್ರದ ಪ್ರಾಣಿ ಜೀವಕೋಶದಲ್ಲಿ. ಇಲ್ಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಅಲ್ಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಪ್ರಾಣಿ ಜೀವಕೋಶದಲ್ಲಿ. ಇಲ್ಲಿ ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಟಿಡ್ ಮಾತ್ರ ಇದೆ, ಪ್ರಾಣಿ ಜೀವಕೋಶದಲ್ಲಿ ಪ್ಲಾಸ್ಟಿಡ್ ಇಲ್ಲ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶ ಭಿತ್ತಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇಲ್ಲ. ಪ್ರಾಣಿ ಜೀವಕೋಶದಲ್ಲಿ ಮೈಟೊಕಾಂಡ್ರಿಯಾ ಇದೆ, ಸಸ್ಯ ಜೀವಕೋಶದಲ್ಲಿ ಏನಿದೆ ಮೈಟೊಕಾಂಡ್ರಿಯಾ ಇದೆ. ಮತ್ತೆ ಸಸ್ಯ ಜೀವಕೋಶದಲ್ಲಿ ರೈಬೋಸೋಮ್ ಇದೆ, ಪ್ರಾಣಿ ಜೀವಕೋಶದಲ್ಲೂ ರೈಬೋಸೋಮ್ಗಳಿದೆ. ಈ ರೀತಿ ನಾವು ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ರಚನೆ ಮತ್ತು ಕಾರ್ಯಗಳನ್ನ ಇದುವರೆಗೂ ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ದೇವೆ ಮಕ್ಕಳೇ, ತಿಳಿದುಕೊಂಡಿದ್ದೇವೆ. ಹಾಗಾದರೆ ಈ ಒಂದು ತರಗತಿಯ ಮನೆಯಲ್ಲಿ ನೀವು ಗೃಹ ಕಾರ್ಯವನ್ನ ಮಾಡ್ಕೊಂಡ್ಬರ್ಬೇಕು ಮಕ್ಕಳೇ. ಮೊದಲನೇದಾಗಿ ಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿಗಳನ್ನ ಹೆಸರಿಸಿ. ನೆಕ್ಸ್ಟ್, ಜೀವಕೋಶದ ಗಾತ್ರವನ್ನು ಅಳೆಯುವ ಏಕಮಾನವನ್ನು ತಿಳಿಸಿ. ಜೀವಕೋಶದ 3 ಭಾಗಗಳನ್ನು ಹೆಸರಿಸಿ. ಕೋಶ ಕೇಂದ್ರದ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ. ಕೋಶ ಪೊರೆ ಎಂದರೇನು, ಅದರ ಕಾರ್ಯವನ್ನ ತಿಳಿಸಿ. ಇಷ್ಟನ್ನ ಮಾಡ್ಕೊಂಡು ಬಂದಿದ್ದೇವೆ.